ಘಟನೆ ನಾಳೆ ನಡೆಯುತ್ತೆ. ನಾಳೆ ಆಗುವ ಸುದ್ದಿ ಏನು ಅನ್ನೋದನ್ನ ಇವತ್ತೇ ಕೊಡ್ತೀವಿ. ಇದು ಅಂತೆ ಕಂತೆ ಅಲ್ಲ, ಪಕ್ಕಾ ಸುದ್ದಿ, ಪಕ್ಕಾ ಮಾಹಿತಿ. ನ್ಯೂಸ್ 18 ಕನ್ನಡದಲ್ಲಷ್ಟೇ ಈ ಎಕ್ಸ್ಕ್ಲೂಸಿವ್ ಸ್ಟೋರಿ. ನಾಳೆ ಏನಾಗತ್ತೆ, ಏನ್ ಆಗಬಹುದು ಅಂತ ಅನ್ಕೊಂಡ್ರೆ ಅದಲ್ಲ, ಆಗೇ ಆಗತ್ತೆ ಈ ವಿಚಾರ, ಈ ಘಟನೆ. ನ್ಯೂಸ್ 18 ಕನ್ನಡದಲ್ಲಷ್ಟೇ ಎಕ್ಸ್ಕ್ಲೂಸಿವ್ ಸ್ಟೋರಿ. ಮಹಾನಾಯಕಿ ಆಗುವಂತಹ ಮಹಾ ಕನಸನ್ನು ಹೊಂದಿರುವಾಕೆ, ಅದಕ್ಕೆ ಹುಣ್ಣಿಮೆ, ಅಮಾವಾಸ್ಯೆ, ಶುಭ ಗಳಿಗೆ ಅಂತ ಹೇಳಿ ಹುಡುಕಾಟವನ್ನ ಮಾಡ್ತಿರುವಾಕೆ. ನ್ಯೂಸ್ 18 ಕನ್ನಡದಲ್ಲಷ್ಟೇ ಎಕ್ಸ್ಕ್ಲೂಸಿವ್ ಸ್ಟೋರಿ. ನಾವು ಬ್ರೇಕ್ ಮಾಡ್ತೀವಿ. ನಾಳು ಇದು ಪಕ್ಕ ಆಗೇ ಆಗತ್ತೆ. ಇದು ಅಂತೆ ಕಂತೆ ಅಂತೂ ಖಂಡಿತ ಅಲ್ಲ, ಪಕ್ಕಾ ಸುದ್ದಿ, ಪಕ್ಕಾ ಮಾಹಿತಿ. ಇದು ತಮಿಳುನಾಡು ಚಿನ್ನಮ್ಮನ ಎಕ್ಸ್ಕ್ಲೂಸಿವ್ ಸ್ಟೋರಿ. ವಿಕ್ಟೋರಿಯಾ ಆಸ್ಪತ್ರೆಯಿಂದ ನಾಳೆ ಶಶಿಕಲಾ ಡಿಸ್ಚಾರ್ಜ್ ಆಗ್ತಾರೆ. ಈಗಾಗಲೇ ಕೊರೋನಾ ಪಾಸಿಟಿವ್ ಇದ್ದಿದ್ದು ನೆಗೆಟಿವ್ ಆಗಿದೆ. ಸೊ ಕೊರೋನಾ ನೆಗೆಟಿವ್ ಆಗಿದೆ, ಬಿಪಿ ಕಂಟ್ರೋಲ್ ಆಗಿದೆ. ಆ ಕಾರಣಕ್ಕಾಗಿ ನಾಳೆ ವಿಕ್ಟೋರಿಯಾ ಹಾಸ್ಪಿಟಲ್ ನಿಂದ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ ಚಿನ್ನಮ್ಮ. ಶಶಿಕಲಾಗೆ ಹೋಮ್ ಕ್ವಾರಂಟೈನ್ಗೆ ಆಲ್ರೆಡಿ ವೈದ್ಯರು ಸೂಚನೆಯನ್ನ ಹೇಳಿದ್ದಾರೆ. ತಮಿಳುನಾಡಿಗೆ ಹೋಗದೆ ಬೆಂಗಳೂರಲ್ಲೇ ಉಳಿತಾರೆ ಶಶಿಕಲಾ. ಬೆಂಗಳೂರಿನ ಖಾಸಗಿ ಬಂಗ್ಲೆಗೆ ಶಶಿಕಲಾ ಶಿಫ್ಟ್ ಆಗುವ ಸಾಧ್ಯತೆ ಇದೆ. ಕೆಂಪೇಗೌಡ ಏರ್ಪೋರ್ಟ್ ಬಳಿಕ ಅಲ್ಲೇ ಇರುವಂತಹ ಪ್ರೆಸ್ಟೇಜ್ ವಿಲ್ಲಾಗೆ ಶಿಫ್ಟ್ ಆಗುವ ಸಾಧ್ಯತೆ ಇದೆ ಚಿನ್ನಮ್ಮ. ಇದು ಅಂತೆ ಕಂತೆ ಅಲ್ಲ, ಪಕ್ಕಾ ಮಾಹಿತಿ. ತವರೂರಿಗೆ ಹೋಗ್ಬೇಕು, ಭರ್ಜರಿ ಮೆರವಣಿಗೆ ಮೂಲಕ ಅಲ್ಲಿಗೆ ಸಾಗಬೇಕು ಅನ್ನುವಂತಹ ಕನಸನ್ನ ಹೊಂದಿದವರು ಶಶಿಕಲಾ. ಆದ್ರೆ ತವರೂರಿಗೆ ಹೋಗಲು ಆ ಒಂದು ಘಳಿಗೆಗಾಗಿ ಕಾಯ್ತಾ ಇದ್ದಾರಂತೆ ಚಿನ್ನಮ್ಮ. ಆ ಶುಭ ಗಳಿಗೆಯಲ್ಲೇ ಹೋದ್ರೆ ಚಿನ್ನಮ್ಮಗೆ ಒಳ್ಳೇದಾಗುತ್ತಂತೆ. ತಮಿಳುನಾಡಿನ ಪ್ರಖ್ಯಾತ ಜ್ಯೋತಿಷಿಗಳನ್ನ ಆಲ್ರೆಡಿ ಸಂಪರ್ಕ ಮಾಡಿದ್ದಾರೆ ಶಶಿಕಲಾ. ಹಾಗಾದ್ರೆ ಆ ಘಳಿಗೆ ಯಾವುದು, ಏನದು ಗಳಿಗೆ, ಯಾರು ಆ ಜ್ಯೋತಿಷಿ, ಶಶಿಕಲಾ ಪ್ಲಾನ್ ಏನು ಅನ್ನೋದ್ರ ಡೀಟೇಲ್ಸ್ ನ್ಯೂಸ್ 18 ನಲ್ಲಿದೆ. ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ನಾವು ನಿಮ್ಗೆ ಕೊಡ್ತಾ ಇದ್ದೀವಿ. ತಿರುವಣ್ಣಾಮಲೈ ಜ್ಯೋತಿಷ್ಯ ಪಂಡಿತರೊಬ್ಬರ ಬಳಿ ಶಾಸ್ತ್ರವನ್ನ ಕೇಳಿದ್ದಾರೆ. ಶಾಸ್ತ್ರ ಕೇಳಿ ದಿನಾಂಕವನ್ನ ಕೂಡ ನಿಗದಿ ಮಾಡಿದ್ದಾರೆ ಶಶಿಕಲಾ ಚೆನ್ನೈಗೆ ಬರೋದಿಕ್ಕೆ 5 ದಿನವನ್ನ, ಆ ಡೇಟ್ ಗಳನ್ನ ಕೊಟ್ಟಿರೋದು ಆ ಜ್ಯೋತಿಷಿ ಹೇಳಿರೋ ದಿನ ತಮಿಳುನಾಡಿಗೆ ಹೋದ್ರೆ ಅವರಿಗೆ ಶುಭ ಶಕುನವಂತೆ. ಹಾಗಾದ್ರೆ ಆ ಡೇಟ್ಸ್ ಯಾವುದು? ಜನವರಿ 31, ಫೆಬ್ರವರಿ 3, 5, 8, 11ನೇ ತಾರೀಕು. ಈ 5 ದಿನಗಳನ್ನ ಕೊಟ್ಟಿದ್ದಾರೆ ಜ್ಯೋತಿಷಿ. ಈ 5 ದಿನಗಳಲ್ಲೇ ತಮಿಳುನಾಡಿಗೆ ಬರಬೇಕು ಅನ್ನುವ ಸಲಹೆಯನ್ನ ಕೂಡ ಕೊಟ್ಟಿದ್ದಾರಂತೆ. ತೇಯ್ತುರೈ ದಿನ ಬಿಟ್ಟು ಬೇರೆ ದಿನ ಹೋದ್ರೆ ಒಳ್ಳೆದಂತೆ. ತೇಯ್ತುರೈ ದಿನ ಬಿಟ್ಟು ಹೋದ್ರೆ ಎಲ್ಲಾ ದಾರಿದ್ರ್ಯಗಳು ಹೋಗುತ್ತಂತೆ. ಈಗಾಗಲೇ ತಮಿಳುನಾಡಿನಲ್ಲಿ ತೇಯ್ತುರೈ ಅಂದ್ರೆ ಒಂದು ರೀತಿಯ ಅಶುಭ ದಿನ. ಸೊ ಆ ದಿನಗಳನ್ನ ಬಿಟ್ಟು ಒಳ್ಳೆಯ ದಿನಗಳು ಹೋಗ್ಬೇಕು, ಆಗ ಎಲ್ಲಾ ಕೆಲಸಗಳು ಒಳ್ಳೆದಾಗತ್ತೆ ಅನ್ನುವಂತಹ ಸಲಹೆಯನ್ನ ಜ್ಯೋತಿಷಿ ನೀಡಿದಾರಂತೆ. ಶಶಿಕಲಾ ಅವರ ಹೆಲ್ತ್ ಕಂಡೀಷನ್ ಅನ್ನ ನೋಡಿಕೊಂಡು ಚೆನ್ನೈಗೆ ಶಿಫ್ಟ್ ಮಾಡಲಾಗುತ್ತೆ. ಬೆಂಗಳೂರಿನಿಂದ ಹೈದರಾಬಾದ್ಗೆ ಹೋಗೋದಿಕ್ಕೂ ಕೂಡ ಕುಟುಂಬಸ್ಥರ ಜೊತೆ ಚಿಂತನೆಯನ್ನ ಮಾಡಿದ್ದಾರೆ. ಹೈದರಾಬಾದ್ನ ಪ್ರತಿಷ್ಠಿತ ಖಾಸಗಿ ಆಸ್ಪತ್ರೆಗೆ ಕರೆದೊಯ್ಯುವ ಸಾಧ್ಯತೆ ಕೂಡ ಇದೆ. ಯಾಕಂದ್ರೆ ಶಶಿಕಲಾ ಅವರು ಹೊರಡುವಾಗ ಯಾವುದೇ ಸಮಸ್ಯೆಗಳು ಆಗಬಾರದು ಅನ್ನುವ ನಿಟ್ಟಿನಲ್ಲಿ ಭದ್ರತೆಯನ್ನ ಕೂಡ ಒದಗಿಸಲಾಗುತ್ತೆ. ಕುಟುಂಬಸ್ಥರು ಕೇಳುವ ಮಾರ್ಗದವರೆಗೂ ಎಸ್ಕಾರ್ಟ್ ವ್ಯವಸ್ಥೆ ಇರುತ್ತೆ. ಚೆನ್ನೈಗೆ ಹೋದ ಬಳಿಕ ಮೊದಲು ಹಿರಿಯರಿಗೆ ಅವರು ನಮನವನ್ನ ಸಲ್ಲಿಸ್ತಾರೆ. ಅಣ್ಣಾ ಸಮಾಧಿ, ಎಂಜಿಆರ್ ಸಮಾಧಿ, ಜಯಲಲಿತಾ ಅವರ ಸಮಾಧಿಗೆ ಇವರು ಪೂಜೆಯನ್ನ ಸಲ್ಲಿಸ್ತಾರೆ. ಹಾಗೇನೆ ಈ ಹಿಂದಿನ ಅವರು ಜೈಲಿಗೆ ಹೋಗೋದಕ್ಕಿಂತ ಮುಂಚೆನೂ ಕೂಡ ಜಯಲಲಿತಾ ಅವರ ಸಮಾಧಿಗೆ ಹೋಗಿ ಅಲ್ಲಿ ನಮನವನ್ನ ಸಲ್ಲಿಸಿದ್ದನ್ನ ಕೂಡ ನಾವು ಈ ಸಂದರ್ಭದಲ್ಲಿ ಸ್ಮರಿಸಬಹುದು. ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಗಂಗಾಧರ್ ವಾಗಟ, ಚಿನ್ನಮ್ಮ ನಾಳೆ ಡಿಸ್ಚಾರ್ಜ್ ಆಗೋದಂತೂ ಪಕ್ಕ, ಆದ್ರೆ ಎಲ್ಲಿಗೆ ಹೋಗ್ತಾರೆ? ನೇರವಾಗಿ ಚೆನ್ನೈಗೆ ಹೋಗ್ತಾರಾ? ಅವರ ಮೆರವಣಿಗೆ ನಡೆಯುತ್ತಾ ಅನ್ನುವಂತಹ ಸಾಕಷ್ಟು ಕುತೂಹಲ ಇತ್ತು. ಆದ್ರೆ ಈಗ ನ್ಯೂಸ್ 18 ಕನ್ನಡ ಬ್ರೇಕ್ ಮಾಡ್ತಾ ಇರುವಂತಹ ಸುದ್ದಿ ನೋಡಿದ್ರೆ ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ಆಗುತ್ತೆ. ಯಾಕೆ ಅವರು ಈಗ ತನ್ನ ಪ್ಲಾನ್ ಅನ್ನ ಚೇಂಜ್ ಮಾಡ್ಕೊಂಡಿರೋದು, ಅದು ಕೂಡ ಜ್ಯೋತಿಷ್ಯ ಸಲಹೆಯ ಮೇರೆಗೆನಾ?
ಎಸ್ ಸರ್ ನವಿತಾ, ಅಂದ್ರೆ ಕಳೆದ 4 ವರ್ಷಗಳಿಂದಲೂ ಕೂಡ ಏನು ಭರತ್ನಗರದಲ್ಲಿ ಶಿಕ್ಷೆ ಅನುಭವಿಸಿ ನಂತರ ಮುಕ್ತಿ ಹೊಂದಿ ಅದರಿಂದ ಮುಕ್ತಿ ಹೊಂದಿ ಕೊನೆಗೂ ಕೂಡ ಚೆನ್ನೈಗೆ ಹೋಗ್ಬೇಕು, ಅದರಿಂದ ಮೆರವಣಿಗೆ ಮೂಲಕ ಹೋಗ್ಬೇಕು ಅಂತ ಹೇಳಿ ಬಹಳಷ್ಟು ಪ್ಲಾನ್ ಗಳನ್ನ ಅಲ್ಲಿನ ತಮಿಳುನಾಡಿನ ಈ ಶಶಿಕಲಾ ಬೆಂಬಲಿಗರು ಮತ್ತೆ ಟಿ ದಿನಕರನ್ನ ಎಲ್ಲರೂ ಕೂಡ ಒಂದು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ರು. ಆದ್ರೆ ಕೊನೆ ಕ್ಷಣದಲ್ಲಿ ಅವರಿಗೆ ಆರೋಗ್ಯ ಕೈ ಕೊಡ್ತು. ನಂತರ ಅವರನ್ನ ವಿಕ್ಟೋರಿಯಾ ಹಾಸ್ಪಿಟಲ್ಗೆ ದಾಖಲೆ ಮಾಡಿದ ಸಂದರ್ಭದಲ್ಲಿ ನಂತರ ಅವರಿಗೆ ಕೊರೋನಾ ಪಾಸಿಟಿವ್ ಸಹ ಬಂತು. ಆದ್ರೆ ಒಂದಿಲ್ಲೊಂದು ಈಗ ಸಮಸ್ಯೆಗಳು ಎದುರಾಗ್ತಿರೋ ಹಿನ್ನೆಲೆಯಲ್ಲಿ ಏನು ಪ್ರಾಬ್ಲಮ್ಸ್ ಇರ್ಬೋದು ಅನ್ನೋ ನಿಟ್ಟಿನಲ್ಲಿ ಈಗ ಅವರ ಕುಟುಂಬಸ್ಥರಾಗಿರ್ಬೋದು ಶಶಿಕಲಾ ಬಹಳ ದಿನಗಳಿಂದಲೂ ಕೂಡ ತಿರುಮಲಲ್ಲಿನ ಪ್ರಮುಖ ಅಲ್ಲಿನ ಜ್ಯೋತಿಷ್ಯ ಪಂಡಿತರ ಬಳಿ ಅವರ ಕುಟುಂಬಸ್ಥರು ಹೋಗಿ ಅಲ್ಲಿ ಅವರ ಜ್ಯೋತಿಷ್ಯರನ್ನ ಸಂಪರ್ಕ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಜ್ಯೋತಿಷಿಗಳು ಅವರಿಗೆ ಇಂತಹ ದಿನಾಂಕದ ಸಮಯದಲ್ಲಿ ಈ ಬೆಂಗಳೂರಿನಿಂದ ಶಶಿಕಲಾ ತಮಿಳುನಾಡಿಗೆ ಬರಬೇಕು, ಆ ಶುಭ ಗಳಿಗೆಯಲ್ಲಿ ಬಂದ್ರೆ ಅವರು ಕೂಡ ಒಂದು ಒಳ್ಳೇದಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಜ್ಯೋತಿಷಿಗಳು ಇವರಿಗೆ ಒಂದು ಸಲಹೆಯನ್ನ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಒಂದು 5 ದಿನಾಂಕಗಳನ್ನ ಈಗಾಗಲೇ ಶಶಿಕಲಾಗೆ ಕೊಟ್ಟಿರುವಂತದ್ದು. ಅಂದ್ರೆ ನಾಳೆ ಅಂದ್ರೆ 31 ಮತ್ತೆ 3, 5, 8 ಮತ್ತೆ 11 ಈ ದಿನಾಂಕಗಳಲ್ಲಿ ಶಶಿಕಲಾ ಅವರು ತಮಿಳುನಾಡಿಗೆ ಬರಬೇಕಾಗುತ್ತೆ, ಒಂದಷ್ಟು ಪೂಜೆಗಳನ್ನು ಸಹ ಮಾಡ್ಬೇಕಾಗುತ್ತೆ. ಹೀಗಾಗಿ ಆ ಮಾಡಿದಂತ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಅವರಿಗೆ ಬೆಳವಣಿಗೆ ಒಳ್ಳೇದಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಅಲ್ಲಿನ ತಿರುಮಲ ದೇವಸ್ಥಾನದ ಪ್ರಖ್ಯಾತ ಜ್ಯೋತಿಷ ಪಂಡಿತರು ಅವರಿಗೆ ಅಂದ್ರೆ ಶಶಿಕಲಾ ಕುಟುಂಬಸ್ಥರಿಗೆ ಒಂದು ಸಲಹೆಯನ್ನ ನೀಡಿದ್ದಾರೆ ಅಂತ, ಇದನ್ನೇ ಫಾಲೋ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಮತ್ತೊಂದ್ ಕಡೆ ಏನಂದ್ರೆ ಕುಟುಂಬಸ್ಥರು ಸಹ ಸಾಕಷ್ಟು ಗೌಪ್ಯತೆಯನ್ನ ಕಾಪಾಡ್ತಾ ಇದ್ದಾರೆ. ನಾಳೆ ಡಿಸ್ಚಾರ್ಜ್ ಆದ ಬಳಿಕ ಚೆನ್ನೈಗೆ ಹೋಗ್ತಾರಾ ಅಥವಾ ಬೆಂಗಳೂರಿನಲ್ಲೇ ಉಳ್ಕೊಳ್ತಾರವ ಅಥವಾ ಹೈದರಾಬಾದ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಚಿಕಿತ್ಸೆಯನ್ನ ಕೊಡಿಸ್ತಾರ ಅನ್ನೋದು ಕೂಡ ಒಂದು ಅನುಮಾನ ವ್ಯಕ್ತ ಆಗ್ತದೆ. ಯಾಕಂದ್ರೆ ಮತ್ತೊಂದ್ ಕಡೆ ಒಂದು ವಿಶೇಷತೆ ಏನಂದ್ರೆ ಪೊಲೀಸರಲ್ಲಿ ಅವರ ಸಂಪರ್ಕ ಮಾಡಿದಂತ ಸ್ಥಳೀಯ ಪೊಲೀಸರನ್ನ ಕೇಳಿದಾಗ ಅವ್ರಿಗೆ ಅವರಲ್ಲೇ ಸಾಕಷ್ಟು ಗೊಂದಗಳಿರುವಂತದ್ದು. ಹೀಗಾಗಿ ನಾವು ಮಧ್ಯಾಹ್ನ ಸಮಯದಲ್ಲಿ ನಾವು ನಾಳೆ ಡಿಸ್ಚಾರ್ಜ್ ಆದ ಬಳಿಕ ಅವರ ಹೆಲ್ತ್ ಕಂಡೀಷನ್ ಇನ್ನೂ ಕೂಡ ಸರಿ ಹೋಗಿಲ್ಲ, ಅವರನ್ನ ಹೈದರಾಬಾದ್ಗೆ ಕರ್ಕೊಂಡು ಹೋಗಿ ಅಲ್ಲಿ ನಮ್ಮ ಒಂದು ಕುಟುಂಬಸ್ಥರ ಒಂದು ಸರ್ಜನೆ ಅದರ ಫ್ಯಾಮಿಲಿ ಡಾಕ್ಟರ್ ಇದ್ದಾರೆ, ಅಲ್ಲಿ ಚಿಕಿತ್ಸೆ ಕೊಡಿಸಿ ಅವರು ಅಲ್ಲಿ ಸರಿ ಹೋದ ಬಳಿಕ ನಂತರ ಅವರನ್ನ ಚೆನ್ನೈಗೆ ಕರ್ಕೊಂಡು ಹೋಗ್ತೀವಿ ಅಂತ ನಿಟ್ಟಿನಲ್ಲಿ ಹೇಳಿದ್ದಾರೆ. ಹೋಮ್ ಕ್ವಾರಂಟೈನ್ಗೆ ಕೂಡ ಒಳಪಡಿಸಬೇಕಾಗುತ್ತೆ. ಸೊ ಎಲ್ಲಿರ್ತಾರೆ ಅನ್ನುವಂತಹ ಕುತೂಹಲ ಕೂಡ ಇದೆ. ಹಾಗಾಗಿ ಯಾವ ರೀತಿಯಾಗಿ ಈಗ ಸಜೆಷನ್ ಕೊಡುವಂತಹ ಚಾನ್ಸಸ್ ಇದೆ. ಹಾಗೇನೆ ನಾಳೆ ಬೆಂಗಳೂರಲ್ಲೇ ಉಳಿಯುವಂತಹ ಸಾಧ್ಯತೆಗಳು ಎಷ್ಟರ ಮಟ್ಟಿಗೆ ಇದೆ ಗಂಗಾಧರ್? ಎಸ್ ಸರ್ ನವಿತಾ, ಅಂದ್ರೆ ಈಗ ಪ್ರಮುಖವಾಗಿ ಈಗ ಅವರ ಫ್ಯಾಮಿಲಿ ಅವರ ಕುಟುಂಬಸ್ಥರಲ್ಲಿ ಸಾಕಷ್ಟು ಗೊಂದಲಗಳಿದಾವೆ. ಯಾಕಂದ್ರೆ ಈಗ ಈ ಕೋವಿಡ್-19 ಪ್ರೋಟೋಕಾಲ್ ಮೂಲಕ ಈಗ ಅವ್ರ ಜೊತೆ ನೆಗೆಟಿವ್ ರಿಪೋರ್ಟ್ ಬಂದ್ಮೇಲೆ 1 ವಾರ ಅವರು ಹೋಮ್ ಕ್ವಾರಂಟೈನ್ ಇರ್ಬೇಕಾಗುತ್ತೆ. ಹೀಗಾಗಿ ಅವರು ಇಲ್ಲೇ ಬೆಂಗಳೂರಿನಲ್ಲೇ ಅವರ ಮನೆಯಲ್ಲಿ ಆನೇಕಲ್ನಲ್ಲಿ ಅವ್ರ ಫಾರ್ಮ್ ಹೌಸ್ ಇದೆ, ಅಲ್ಲೇ ಉಳ್ಕೊಳ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ಸಂಜೆ ಅವರ ಕುಟುಂಬಸ್ಥರು ಹೇಳ್ತಾ ಇರೋದು ಶಶಿಕಲಾ ಅವರ ಒಂದು ಆರೋಗ್ಯದಲ್ಲಿ ಇನ್ನೂ ಕೂಡ ಸರಿ ಅವರ ಹೆಲ್ತ್ ಕಂಡೀಷನ್ ಸರಿ ಹೋಗ್ತಾ ಇಲ್ಲ, ಅವರು ಏನು ಪಾಸಿಟಿವ್ ಈಗ ನೆಗೆಟಿವ್ ರಿಪೋರ್ಟ್ ಬಂದಿದೆ. ಈಗ ಸದ್ಯ ಉಸಿರಾಟ ಸಮಸ್ಯೆ ಏನೂ ಇಲ್ಲ, ಆದ್ರೆ ಬೇರೆ ಹೆಲ್ತ್ ಕಂಡೀಷನ್ಸ್ ಇರೋದ್ರಿಂದ ಹೆಲ್ತ್ ಒಂದು ಸಮಸ್ಯೆಗಳಿರೋದ್ರಿಂದ ಅಲ್ಲಿ ಹೈದರಾಬಾದ್ ಅಲ್ಲಿ ಅವರ ಫ್ಯಾಮಿಲಿ ಡಾಕ್ಟರ್ಸ್ಗೆ ತೋರಿಸ್ಬೇಕು ಅಂತ ಅವ್ರು ಹೇಳಿದ್ದಾರೆ. ಹೀಗಾಗಿ ಬೆಂಗಳೂರಿಂದ ನೇರವಾಗಿ ಹೈದರಾಬಾದ್ಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾಳೆ ನೋಡ್ಬೇಕು ಯಾವ ರೀತಿ ಇವರು ಒಂದು ಎಲ್ಲಿ ಕರ್ಕೊಂಡು ಹೋಗ್ತಾರೆ, ಚೆನ್ನೈಗೆ ಹೋಗ್ತಾರ ಅಥವಾ ಹೈದರಾಬಾದ್ ಕರ್ಕೊಂಡು ಹೋಗಿಲ್ಲ ಬೆಂಗಳೂರಲ್ಲೇ ಉಳಿಸ್ಕೊಳ್ತಾರ ಅಂತ ಈ ದಿನಾಂಕಗಳಲ್ಲೇ ಹೋಗೋಕೆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ನೋಡ್ಬೇಕು ಈ 5 ದಿನಾಂಕಗಳಲ್ಲಿ ಯಾವತ್ತು ಚೆನ್ನೈಗೆ ಶಶಿಕಲಾ ಹೋಗ್ತಾರೆ ಅಂತ. ಆದ್ರೆ ಶಶಿಕಲಾ ಹೋಗುವಂತಹ ಸಮಯದಲ್ಲಿ ಅವತ್ತು ಚೆನ್ನೈನಲ್ಲಿ ಬಹಳ ಅದ್ದೂರಿಯಾಗಿ ಸ್ವಾಗತ ಮಾಡೋಕೆ ಎಲ್ಲ ಸಿದ್ಧತೆಗಳನ್ನ ಅಲ್ಲಿನ ಬೆಂಬಲಿಗರು ಮಾಡ್ಕೊಂಡಿದ್ದಾರೆ ನವಿತಾ.